ಅನ್ಸುತ್ರಿ ಖರ್ಚು ಸರ್? ನಮ್ಗೆ ಇದೇ ಖರ್ಚು ಕಡಿಮೆ ಹಾ ಅನಿಸ್ತೈತ್ರಿ. ರೀ. ಅದರಲ್ಲಿ ಖರ್ಚು ಜಾಸ್ತಿ ಅಲ್ರಿ. ಹಾ ಅದರಿಂದ ರೀ. ಒಂದು ಸ್ಪ್ರೇ ಮಾಡಿದ್ರೆ 20,000 ರೂಪಾಯಿ ಗಟ್ಟಲೆ ಖರ್ಚು ಹಾ ಬರುತ್ತ್ರಿ. ರೀ ಸರ್. ಇದು 4-5 ಸಾವಿರದಲ್ಲಿ ಎಲ್ಲ ಅಲ್ಲಿ ಮುಗಿದು ಮುಗ್ದ್ ಹೋಗುತ್ತೆ. ಹೋಗತ್ರಿ. ಜೈವಿಕ ಗೊಬ್ಬರ ಸೊರಗು ರೋಗಕ್ಕೆ ಬಳಸುವ ವಿಧಾನ. 200 ಲೀಟರ್ ನೀರಿನ ಡ್ರಮ್ಮಿಗೆ ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ 5 ಲೀಟರ್, 2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ ನೆರಳಿನಲ್ಲಿ ಇಡಬೇಕು. ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ 48 ಗಂಟೆಗಳ ನಂತರ ಡ್ರಿಪ್ ಅಥವಾ ಡ್ರೆಂಚ್ ಮುಖಾಂತರ ನೀಡಬೇಕು. ಸೊರಗು ರೋಗವನ್ನು ನಿಯಂತ್ರಿಸಲು ಪ್ರತಿ ತಿಂಗಳು ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯನ್ನು ಬಳಸಿ. 1 ತಿಂಗಳು ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಲಿಕ್ವಿಡ್ ಬಳಸಿದರೆ ನಂತರದ ತಿಂಗಳಿನಲ್ಲಿ ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಪೌಡರ್ ಅನ್ನು ಬಳಸಬೇಕು. ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಪೌಡರ್ ಅನ್ನು ಬಳಸುವ ವಿಧಾನ. 200 ಲೀಟರ್ ನೀರಿನ ಡ್ರಮ್ಮಿಗೆ ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಪೌಡರ್ 10 ಕೆಜಿ, 2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ ನೆರಳಿನಲ್ಲಿಟ್ಟು ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ 48 ಗಂಟೆಗಳ ನಂತರ ಡ್ರೆಂಚ್ ಅಥವಾ ಡ್ರಿಪ್ ಮುಖಾಂತರ ನೀಡಬೇಕು. ಹಣ್ಣಿನ ಗಾತ್ರ, ಬಣ್ಣ ಮತ್ತು ತೂಕವನ್ನು ಹೆಚ್ಚಿಸಲು ಬಳಸುವ ವಿಧಾನ. 200 ಲೀಟರ್ ನೀರಿನ ಡ್ರಮ್ಮಿಗೆ ಕೆಎಂಬಿ ಮತ್ತು ಪಿಎಸ್ಬಿ ತಲಾ 5 ಲೀಟರ್, ಬೆಲ್ಲ 2 ಕೆಜಿ, ಕಡಲೆ ಹಿಟ್ಟು 2 ಕೆಜಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಇಡಬೇಕು. ನಂತರ ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ 48 ಗಂಟೆಗಳ ನಂತರ ಡ್ರೆಂಚ್ ಅಥವಾ ಡ್ರಿಪ್ ಮುಖಾಂತರ ನೀಡಬೇಕು. ನಮಸ್ಕಾರ ವೀಕ್ಷಕರೇ, ನಾನು ಸುಷ್ಮಾ ಬಿಟಿ. ನಾನು ವಿಫಾರ್ಮ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಾವು ದಾಳಿಂಬೆ ರೈತರಾದ ನಿಂಗರಾಜ್ ನಾಯಕ್ ಅವರ ತೋಟಕ್ಕೆ ಬಂದಿದ್ದೇವೆ. ಅವರು ನಮ್ಮ ವಿಫಾರ್ಮ್ಸ್ ಜೈವಿಕ ಉತ್ಪನ್ನಗಳನ್ನ ಬಳಸಿ ತಮ್ಮ ದಾಳಿಂಬೆ ಬೆಳೆಯಲ್ಲಿ ಯಾವ ತರ ರೋಗ ಮತ್ತು ಕೀಟಗಳನ್ನ ಹತೋಟಿ ಮಾಡಿದ್ದಾರೆ ನಾನು ಕೇಳೋಣ ಬನ್ನಿ ಸರ್. ಸರ್ ನಮಸ್ತೆ. ನಮಸ್ಕಾರ. ಸರ್ ನೀವು ನಿಮ್ಮ ಒಂದು ಕಿರು ಪರಿಚಯನ ಮಾಡಿಕೊಡ್ರಿ ಸರ್. ನಮ್ಮ ಹೆಸರು ಲಿಂಗರಾಜ್ ಅಂತ್ರಿ. ಹಾ ರೀ. ಯರಗುಂಟಿ ಗ್ರಾಮದವರು. ಹಾ ರೀ. ನಾವು ದಾಳಿಂಬೆ ಈಗ ಒಂದು 10 ವರ್ಷದಿಂದ ಹಾ ಸರ್. ಬೆಳಿತಿದೀವಿ ಮೇಡಮ್ ಅವ್ರ. ಹಾ ರೀ ಸರ್. ಸರ್ ನಿಮ್ಗ ಇಲ್ಲಿ ದಾಳಂಬ್ರಿ ಕೃಷಿ ಮಾಡೋ ಮುಂದಾಗ ನಿಮ್ಗೆ ಮೇಜರ್ ಯಾವ ಪ್ರಾಬ್ಲಮ್ಸ್ ಕಂಡು ಬರತ್ತಾವ್ರಿ ಸರ್? ನಮ್ಮ ಮೇಜರ್ ಅಂದ್ರ ವಿಲ್ಟ್ರಿ, ಹಾ ರೀ ಸರ್. ಆಮೇಲೆ ಬ್ಲೈಟ್, ಹಾ ಹಾ ಹಾ. ಕೊಳೆ ರೋಗ, ಹಾ ರೀ ಇದೇ ಜಾಸ್ತಿ ಅಂತರ್ಕೋಸ್ ನಮಗೆ ಜಾಸ್ತಿ ಕಂಡು ಹಾ ಹಾ ಬರೋದು. ಹಾ ಸರ್, ಅವನ್ನ ಹತೋಟಿ ಮಾಡಕ್ ನೀವ್ ಏನ್ ಉಪಾಯ ಕಂಡಿಡಿದಿರಿ ಸರ್? ನಾವ್ ಈಗೆಲ್ಲ ಔಷಧಿ ಬಾಳ ಸ್ಪ್ರೇ ಮಾಡಿದ್ರಿ, ಏನು ಕಂಟ್ರೋಲ್ ಅನ್ಸಿಲ್ಲ. ಹಾ ರೀ ಸರ್. ನಾವು ಈಗ ಕೆಎಂಬಿ ಮತ್ತು ಬಳಸಿದ್ರಿಂದ ನಮಗ ಸ್ವಲ್ಪ ಉತ್ತಮವಾಗಿ ಹಾ ರೀ ಈಗ ಸರ್. ವಿಲ್ಟ್ನು ಇಲ್ಲ, ಹಾ ರೀ ಸರ್. ಆಮೇಲೆ ಕೊಳೆ ರೋಗ ಬ್ಲೈಟ್ಗೆ ಹಾ ರೀ ಸರ್. ಕಂಟ್ರೋಲ್ ಆಗಿ. ಸರ್ ನೀವು ಬ್ಲೈಟ್ ಜಾಸ್ತಿ ಕಳಾತದ ಅಂತ ಹೇಳತ್ತೀರಿ ಸರ್, ಬ್ಲೈಟಿಗೆ ಏನ್ ಯೂಸ್ ಮಾಡತ್ತೀರಿ ಸರ್? ಬ್ಲೈಟಿಗೆ ನಾವು ವಿಎಂಸಿ ಹೌದ್ರಿ ಸರ್. ಬಳಕೆ ಮಾಡ್ತಾ ಇದೀವಿ ಹಾ ಮೇಡಮ್. ಸರ್, ಹೆಂಗ್ ಬಳಸ್ತೀರಿ ಸರ್ ಇದು BMC? ಇದನ್ನ ನಾವು 1 ಲೀಟರ್ ನೀರಿಗೆ 10 ml ಹಾ ಸರ್. ಹಾಕಿ ಡ್ರಿಪ್ ಸ್ಪ್ರೇ ಮಾಡ್ತೀವಿ ರೀ. ಹಾ ರೀ ಸರ್. ಮತ್ತು 5 ml ಪಲ್ಲೆ ಹಾ ರೀ ಸರ್. ಡ್ರಿಪ್ ಅಲ್ಲಿ ಕೊಡ್ತೀರಿ ಕೊಡ್ತಿದೀವಿ ಸರ್. ರೀ. ಕೊಡುದ್ರಿಂದ ನಿಮ್ಗೆ ಏನ್ ಇದು ಅನ್ಸತ್ರಿ ಸರ್ ಉಪಾಯ? ನಮಗ ಚೆನ್ನಾಗಿ ಕಂಡತ್ರಿ. ಆಮೇಲೆ ಹಾ ರೀ ಸರ್. ಏನ ಕಂಡಿಲ್ಲ, ನಮ್ ಬ್ಲೈಟ್ ಕಂಡಿಲ್ಲ, ಹಾ ರೀ ಸರ್. ಇದು ಕಂಡಿಲ್ಲ. ಮತ್ತೆ ಅದರಿಂದ ನಮ್ ಗಿಡಗಳು ಚೆನ್ನಾಗಿ ಬಂದವ. ಆಮೇಲೆ ಹಾ. ಟ್ರಸ್ಟಿಗೆ ಹೋಗಿಲ್ಲ. ಹಾ ರೀ ಸರ್. ಅದರಿಂದ ಉತ್ತಮ ಇಳುವರಿ ಹಾ ಹಾ. ನಮಗ ಸರ್ ಚೆನ್ನಾಗ್ ಇದು ಎಷ್ಟ್ ದಿನಕ್ಕೆ ಒಂದ್ಸಲ ಕೊಡ್ತೀರಿ ಸರ್ ಇದು? ನಾವು ಒಂದು 15 ದಿವಸ, 20 ದಿವಸ, ಹಾ ರೀ ಒಂದ್ ಸರ್. ಟೈಮ್ ತಿಂಗಳ ಇಷ್ಟೊಳಗ ಕೊಟ್ಕೊಂತಿದ್ದೀವಿ. ಹಾ ಹಾ ಸರ್. ಡ್ರಿಪ್ಪಿಗೆ ಎಷ್ಟ್ ಸಲ ಒತ್ತಿಸ್ತೀರಿ ಸರ್? ಡ್ರಿಪ್ಪಿಗೆ ಹಚ್ಚಿವ್ರಿ. ನಾವು ಒಂದ್ 2 ಸಲ ಸ್ಪ್ರೇ ಮಾಡಿದ್ರೆ ಒಂದ್ 4 ಸಲ ಡ್ರಿಪ್ ಅಲ್ಲಿ ಹಾಕಿವ್ರಿ. ಲಿಕ್ವಿಡ್ ಸರ್ ಏನ್ ಪೌಡರ್ ಫಾರ್ಮ್? ಲಿಕ್ವಿಡ್ ಅಲ್ಲಿ ಹಾಕಿವ್ರಿ. ಹಾ ರೀ ಸರ್. ಆಮೇಲೆ ಫಸ್ಟ್ ಒಂದ್ ಟೈಮ್ ಗೊಬ್ಬರ ಅಲ್ಲಿ ಹಾಕಿದ್ವಿ. ಹಾ ಹಾ, ತಿಪ್ಪಿ ಗೊಬ್ಬರ ಜೊತೆ ಜೊತೆ ಹಾಕಿದ್ವಿ. ಹಾ ಹಾ ಸರ್. ಇದನ್ನ ನಿಮ್ಗ ಬಳಸೋದ್ರಿಂದ ನಿಮ್ಗ ಮಣ್ಣೊಳಗ ಬದಲಾವಣೆ ಏನ್ ಅಂತ ಕಂಡು ಬರತೈತ್ರಿ ಸರ್? ಅದ್ರೊಳಗ ಬೇರುಗಳ ಚೆನ್ನಾಗಿ ಅಡ್ರವ್ರಿ. ಹಾ ರೀ ಫಸ್ಟ್ ಸರ್. ಬೇರುಗಂಟ ಅದೇದು ಇರ್ತದೆ. ಹಾ ರೀ ಸರ್. ಆಮೇಲೆ ಬೇರುಗಂಟ ಅದೇನು ಕಂಡಿಲ್ಲ ನಮಗ. ಹಾ ರೀ ಸರ್. ಆಮೇಲೆ ಬೇರೆ ಬೇರೆ ತೋಟದಾಗ ಕೇಳಿದ್ರ ಹಾ ರೀ ಸರ್. ಬೇರುಗಂಟ ಐತ್ರಿ, ನಮ್ದು ಬೇರುಗಂಟ ಅದೇನು ಇಲ್ಲ ಅಂತ. ಇಲ್ಲ ರೀ. ಹಾ ಅಲ್ಲಿ ಹಾ. ಎರೆಹುಳ ಸಂಖ್ಯೆ ಮತ್ತ್ ಜಾಸ್ತಿ ಬಂದೈತೆ. ಹಾ ರೀ ಸರ್. ಆ ತರ ನಮಗ. ಹಾ. ಸರ್ ಮತ್ತೆ ಖರ್ಚೊಳಗ ನಿಮ್ಗ ಏನ್ ಕೆಮಿಕಲ್ ಯೂಸ್ ಮಾಡ್ತಿರ್ತಾರಿ, ಈಗ ಆರ್ಗ್ಯಾನಿಕ್ ಯೂಸ್ ಮಾಡ್ತೀರಿ, ಯಾವ್ದು ಅವು ಎರಡಕ್ಕೂ ಹೋಲ್ಸಿದ್ರ ನಿಮ್ಗೆ ಯಾವ್ದ್ರಾಗ ಖರ್ಚಿಂದ ಕಡಿಮೆ ಅಂತ ಅನ್ಸುತ್ತೆ? ಖರ್ಚು ನಮ್ಗೆ ಇದೇ ಖರ್ಚು ಕಡಿಮೆ ಅನಿಸ್ತೈತ್ರಿ. ಅದರಲ್ಲಿ ಖರ್ಚು ಜಾಸ್ತಿ ಅಲ್ರಿ. ಅದರಿಂದ ಒಂದು ಸ್ಪ್ರೇ ಮಾಡಿದ್ರೆ 20,000 ರೂಪಾಯಿ ಗಟ್ಟಲೆ ಖರ್ಚು ಬರುತ್ತೆ. ಹಾ ರೀ ಸರ್. ಇದು 4-5 ಸಾವಿರದಲ್ಲಿ ಎಲ್ಲ ಅಲ್ಲಿ ಮುಗಿದು ಮುಗ್ದ್ ಹೋಗುತ್ತೆ. ಹೋಗತ್ರಿ ಸರ್. ಆಮೇಲೆ ಇದು ಒಂದ್ಸಲ ಸ್ಪ್ರೇ ಮಾಡಿದ್ರೆ ಒಂದು ಓರವಾಗುತ್ತೆ. ಹಾ ರೀ ಅದು ಸರ್. 4 ದಿನ 5 ದಿವಸಕ್ಕೊಂದ್ಸಲ ಸ್ಪ್ರೇ ಮಾಡ್ಲೇಬೇಕಾಗತ್ತೆ. ಅಂದ್ರೆ ಇದು ಲಾಂಗ್ ಟರ್ಮ್ ತಗೊಂತೈತ್ರಿ. ಅದು 3-4 ದಿನ ಅಷ್ಟೇ ನಿಮ್ಗ. ಕಂಟ್ರೋಲ್ ಆಗಲ್ಲ. ಹಾ ಹಾ. ಈಗ ಇದು KMB ರೀ, ಹಾ. ಸೈಜ್ ಮತ್ತು ಕಲರ್, ಹಾ ರೀ. ಹತ್ತಿ ಹಿಂಡಿ ಮತ್ತು KMB ಎರಡು ಮಿಕ್ಸ್ ಮಾಡಿ ಹಾ ರೀ ಸರ್. ನಾವು ಡ್ರಿಪ್ ಅಲ್ಲಿ ಕೊಡಿದ್ರಿ. ಹಾ ರೀ. ಸೈಜ್ನ ಮಾತ್ರ ಮತ್ತೆ ಕಲರ್ ಶೈನಿಂಗ್ ನ ಬಂದೈತ್ರಿ ಸರ್. ಖುಷಿ ಆಯ್ತ್ರಿ ಸರ್. ಖುಷಿ ಆಯ್ತು. ಹಾ ಸರ್. ಅಂದ್ರೆ ಇವನ್ನ ದಾಳಂಬ್ರಿಗೆ ನೀವು ಬಳಸಾತಿರಲ್ಲ ಸರ್, ಎಷ್ಟ್ ವರ್ಷದಿಂದ ಬಳಸಾತಿರಿ ಸರ್? ನಾವು ಒಂದು 4-5 ವರ್ಷದಿಂದ 5 ವರ್ಷದಿಂದ ಕಂಟಿನ್ಯೂ ಬಳಸಕತ್ತೀವಿ. ಈ ಫಾರ್ಮ್ ನಮಗ್ ಯಾವಾಗ ಗೊತ್ತಾಗಿದ್ರಿ, ಹಾ ರೀ. 4-5 ವರ್ಷದಿಂದ ಕಂಟಿನ್ಯೂ ಇದರಲ್ಲೇ ಫಾಲೋ ಅಪ್. ನಾವೊಂದು 6 ವರ್ಷದಿಂದನ
ಹ್ಮ್. ನಮ್ಮ ಗಿಡಗಳ ಎಣ್ಣಿಗೆ ಬಿಡಾಕತ್ತಿದ್ವಿ. ಹಾ ರೀ ಅವಾಗಲಿಂದ ಒಂದು 4-5 ವರ್ಷದಿಂದ ಕಂಟಿನ್ಯೂ ಫಾಲೋ ಅಪ್ ಇದನ್ನೇ ಇದು ಮಾಡೋದು. ಖುಷಿ ಆಯ್ತ್ರಿ ಖುಷಿ ಆಯ್ತ್ರಿ ಮೇಡಮ್. ಸರ್ ಇದನ್ನ ಬಳಸಿರಿ ಸರ್. ಈಗ ದಾಳಿಂಬೆ ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಒಂದು ದಾಳಿಂಬೆ ಉತ್ಪನ್ನದ ಬಗ್ಗೆ? ರೈತರಿಗೆ ನೋಡ್ರಿ, ಎಲ್ಲಾ ರೈತರು ನಾವು ಬರೇ ಏನ್ ಮಾಡಿದ್ರ ಅಂಗಡಿ ಸ್ಪ್ರೇ ಅದನ್ನ ಇದನ್ನ ತಂದು ಜಾಸ್ತಿ ಲುಕ್ಷಣಲ್ಲಿದ್ವಿ. ಹಾ ರೀ ಸರ್. ಇದನ್ನೆಲ್ಲ ಮಾಡಿ ಬಳಸ್ಕೊಂಡು ಹ್ಮ್. ಎಲ್ರು ಉತ್ತಮ ಇಳುವರಿ ತಗಬಹುದು, ಒಳ್ಳೆ ಹಾ. ಇಳುವರಿಯಿಂದ ಬೆಳಿಬಹುದು ಅಂತ ನಾನು ಎಲ್ಲ ರೈತರಿಗೆ ಹೇಳಕ್ ಹಾ. ಇಷ್ಟಪಡ್ತೀನಿ. ನಮ್ಮ ನಿಂಗರಾಜ್ ಸರ್ ನಮ್ಗ ವಿಫಾರ್ಮ್ಸ್ ಉತ್ಪನ್ನಗಳ ಒಂದು ಪರಿಚಯವನ್ನ ಚೆನ್ನಾಗಿ ಹೇಳ್ಕೊಟ್ರು. ಅದರ ಉತ್ಪಾದನೆಯಿಂದ ಯಾವ ತರ ಅವ್ರು ಬೆಳೀತಿದ್ದಾರೆ ಮತ್ತೆ ಅದರ ಫಲಿತಾಂಶವನ್ನ ಎಕ್ಸ್ಪ್ಲೇನ್ ಮಾಡಿದಕ್ಕಾಗಿ ಧನ್ಯವಾದ ಸರ್. Thank you.